ನನ್ನ ಲೈಫಲ್ಲಿ ಸುಮಾರು ರಿಗ್ರೆಟ್ಸ್ ಇವೆ. ಅದಕ್ಕೆ ಇವತ್ತೊಂದು ಆ್ಯಡ್ ಆಯಿತು. ಮಲ್ಟಿಪ್ಲೆಕ್ಸ್ಗೆ ಹೋಗಿ ಸಿನಿಮಾ ನೋಡೋದಕ್ಕೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಗುರು. ಪಕ್ಕಾ ಸಿಂಗಲ್ ಸ್ಕ್ರೀನ್ಸಲ್ಲಿ ನೋಡೋ ಸಿನಿಮಾ ಇದು. ದಯಮಾಡಿ ಹೋಗೋರಿದ್ರೆ ಸಿಂಗಲ್ ಸ್ಕ್ರೀನ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಅಲ್ಲಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಸಖತ್ತಾಗಿರುತ್ತೆ ಮಾತ್ರ. ಬಡ್ಡಿ ಮಗಂದು ಈ ಆಫೀಸ್ ಟೈಮಿಂಗ್ಸಿಂದ ಮಲ್ಟಿಪ್ಲೆಕ್ಸ್ಗೆ ಹೋಗೋ ಥರ ಆಯ್ತು ನನಗೆ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಭೈರತಿ ರಣಗಲ್, ಡೈರೆಕ್ಟೆಡ್ ಬೈ ನರ್ತನ್. ಇದು ಮಫ್ತಿಗೆ ಪ್ರೀಕ್ವೆಲ್ ಆ್ಯಂಡ್ ಕನ್ನಡದ ಮೊದಲ ಪ್ರೀಕ್ವೆಲ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಸ್ಟಾರಿಂಗ್ ನಮ್ಮ ಶಿವಣ್ಣ ಇನ್ ಲೀಡ್ ರೋಲ್. ನೋಡಿದ್ದಾಯಿತು ಸಿನಿಮಾನ. ಲೇಟ್ ಆಗಿದೆ ಆಲ್ರೆಡಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೇನು ಇಷ್ಟ ಆಯಿತು, ಏನೇನು ಕಷ್ಟ ಆಯಿತು ಅಂತ ಮಾತಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒಂದು ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ರಣಗಲ್ ಸಾಮ್ರಾಜ್ಯ ಸೃಷ್ಟಿಯಾಗಿದ್ದು ಯಾಕೆ ಮತ್ತು ಹೇಗೆ? ಭೈರತಿ ರಣಗಲ್ ಕ್ಯಾರೆಕ್ಟರ್ನ ಕಂಪ್ಲೀಟ್ ಜರ್ನಿನ ನಮ್ಮ ಮುಂದೆ ತಂದಿಡೋ ಸಿನಿಮಾನೇ ಇದು. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ನರ್ತನ್ ಅವರ ಬರವಣಿಗೆ. ಮೇಜರ್ ಆಗಿ ರೈಟಿಂಗಲ್ಲಿ ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು ಏನೇನಂತ ಹೇಳ್ತೀನಿ ಕೇಳಿ. ಕಂಪ್ಲೀಟ್ ಫಸ್ಟ್ ಹಾಫ್, ಸೆಕೆಂಡ್ ಹಾಫಲ್ಲಿರೋ ಎಲಿವೇಷನ್ಗಳು ಮತ್ತು ಅವುಗಳ ಸುತ್ತಮುತ್ತ ಇರೋ ಸೆಟಪ್ ಆ್ಯಂಡ್ ಸೀನ್ಸ್ಗಳು, ಎಲ್ಲ ಪಾತ್ರಗಳಿಗೂ ಕೊಟ್ಟಿರೋ ಡೀಟೇಲಿಂಗ್ ಆ್ಯಂಡ್ ರೀಸನಿಂಗ್ ಮತ್ತು ಆ್ಯಕ್ಷನ್ ಸೀನ್ಸ್ನ ಬರ್ಕೊಂಡಿರೋ ರೀತಿ, ವಾ, ಬ್ರಿಲಿಯಂಟ್ ಟೇಕಿಂಗ್ ಅದು. ನರ್ತನ್ ಅವ್ರ ಕೆಲಸ ತುಂಬ ಇಷ್ಟ ಆಗೋಯ್ತು ನನಗಿಲ್ಲಿ. ಫಸ್ಟ್ ಹಾಫ್ ಎಷ್ಟು ಮಜಾ ಕೊಡ್ತು ಅಂದರೆ ನಾನು ಕಂಪ್ಲೀಟಾಗಿ ಇನ್ವೆಸ್ಟ್ ಆಗೋಗಿದ್ದೆ ಸಿನಿಮಾದಲ್ಲಿ. ಯಾವುದೇ ಕಾಮಿಡಿ ಇಲ್ಲದೆ, ಬೇಡದೇ ಇರೋ ಕ್ಯಾರೆಕ್ಟರ್ಗಳನ್ನು, ಸೀನ್ಗಳನ್ನು ತಂದು ಫಿಲ್ಲರ್ಗಳ ಥರ ಟ್ರೀಟ್ ಮಾಡದೆ, ಲವ್ ಸೀನ್ಸ್ ಅಂತ ಸಪ್ರೇಟ್ ಟ್ರ್ಯಾಕ್ ಮಾಡದೆ, ಕಮರ್ಷಿಯಲ್ ಹೀರೋ ಇದ್ದಾರೆ, ಫೈಟ್ ಬೇಕು, ಬಿಲ್ಡಪ್ ಬೇಕು ಅಂತ ಏನೂ ಕೊಡದೆ, ಆ ಭೈರತಿ ರಣಗಲ್ ಅನ್ನೋ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಕತೆ ಬಿಟ್ಟು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ ಆಡಿಯನ್ಸ್ನ ಅನ್ನೋ ಒಂದು ಕಮಿಟ್ಮೆಂಟ್ ನನಗೆ ಎದ್ದು ಕಾಣಿಸ್ತು ಸಿನಿಮಾ ನೋಡುವಾಗ. ಸ್ಲೋ ಅಂತ ಹೇಳ್ತಿದ್ರು ತುಂಬ ಜನ, ಬಟ್ ಅದನ್ನು ಹಾಗೆ ಟ್ರೀಟ್ ಮಾಡಿರೋದಕ್ಕೇ ನಮಗೆ ಇಂಟರ್ವಲ್ನಲ್ಲಿ ಅಷ್ಟು ಮಜಾ ಬಂದಿದ್ದು. ಸೊ ನೋಡೋರಿಗೆ ಹೇಳ್ತಿದ್ದೀನಿ, ಸ್ಲೋ ಇದೆ ಅನ್ನೋದನ್ನು ತಲೆಗೆ ಹಾಕ್ಕೊಂಡು ಹೋಗಬೇಡಿ. ಈ ಪೇಸಿಂಗ್ ಮತ್ತು ಸ್ಟೇಜಿಂಗ್ ನಿಜವಾಗ್ಲೂ ಅವಶ್ಯಕತೆ ಇತ್ತು ಈ ಸಿನಿಮಾಗೆ. ರಿಯಾಕ್ಷನ್ಸ್ನ ತೆಗೆಸ್ಬೇಕಂದ್ರೆ ನಮಗೆ ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಬೇಕು, ಆ ಪಾತ್ರಗಳ ಜೊತೆ ನಾವುಗಳು ಬ್ಲೆಂಡ್ ಆಗಬೇಕು, ಟ್ರಾವೆಲ್ ಮಾಡಬೇಕು. ಇದು ಇಲ್ಲಿ ಪ್ರಾಪರಾಗಿ ವರ್ಕ್ ಆಗಿದೆ. ಆಮೇಲೆ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಬಂದು ಇಂಟರ್ವಲ್ ಬ್ಲಾಕ್. ಯಾಕೆ ನಮಗೆ ಅಷ್ಟೊಂದು ಹೈ ಸಿಗುತ್ತೆ ಅಂತಂದರೆ, ಇಂಟರ್ವಲ್ಗೂ ಮುಂಚೆ ಒಂದು ಸೀಕ್ವೆನ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗಿ ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಆ ಎಮೋಷನ್ಗೆ ನಮ್ಮಲ್ಲೇ ಒಂದು ಫೈರ್ ಹುಟ್ಕೊಂಡಿರುತ್ತೆ. ನೆಕ್ಸ್ಟ್ ಇಂಟರ್ವಲ್ ಬ್ಲಾಕಲ್ಲಿ ರಣಗಲ್ ನ್ಯಾಯವನ್ನು ಕೈಗೆತ್ಕೊಳ್ಳೋ ರೀತಿ, ಆ ಥಾಟ್ ಏನಿದೆ ಬ್ರಿಲಿಯಂಟ್ ಅದು. ಸಲಾಂ ನರ್ತನ್ ಭಾಯ್. ಜಸ್ಟಿಸ್ನ ಹೀಗೂ ಸರ್ವ್ ಮಾಡ್ಬೋದು ಅಂತ ತೋರಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ಶಿವಣ್ಣ ಅವ್ರ ಕೈಗೆ ಲಾಂಗ್ ಕೊಟ್ಟಿರೋ ಡೈರೆಕ್ಟರ್ಗಳು ಸುಮಾರು ಜನ ಇದ್ದಾರೆ. ಆದರೆ ರೀಸೆಂಟ್ ಟೈಮ್ಸಲ್ಲಿ ಈ ಲೆವೆಲ್ ಎಲಿವೇಷನ್ನ ನಾನು ಎಲ್ಲೂ ನೋಡಿರಲಿಲ್ಲ ಗುರು. ಸೆಕೆಂಡ್ ಹಾಫಲ್ಲಿ ಬರ್ತವೆ ಒಂದಿಷ್ಟು ಎಲಿವೇಷನ್ಗಳು. ಅಬ್ಬಬ್ಬಾ, ಸಖತ್ತಾಗಿ ಎಂಜಾಯ್ ಮಾಡಿದೆ ನಾನಂತೂ ಸಿನಿಮಾ ನೋಡುವಾಗ. ಸ್ಪಾಯ್ಲರ್ ಏನು ಕೊಡಲ್ಲ, ಬಟ್ ಹಾಗೆ ಹೇಳ್ತೀನಿ ಕೇಳಿ. ಸೈನ್ ಹಾಕೋದು, FIRದು, ಕ್ರಿಸ್ಟಲ್ ಹೆಡ್ ಬಾಟಲ್ದು, ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಸಖತ್ತಾಗಿದ್ವು ಮಾತ್ರ. ನೋಡುವಾಗ ಸಖತ್ ಹೈ ಕೊಡ್ತಿದ್ವು. ರಣಗಲ್ ಕ್ಯಾರೆಕ್ಟರ್ ನೋಡಿದಾಗ ಮಫ್ತಿಲಿ ಎಷ್ಟೋ ಡೌಟ್ಸ್ಗಳಿದ್ವು ನಮಗೆ. ಇಲ್ಲಿ ಅವೆಲ್ಲವನ್ನು ಇನ್ ಡೀಟೇಲ್ ಆಗಿ ಕ್ಲಿಯರ್ ಮಾಡಿದ್ದಾರೆ. ಬಟ್ಟೆ, ವಾಚು, ರಾಮಾಯಣ ಬುಕ್ಕು, ಸುತ್ತಮುತ್ತ ಇರೋ ಪಾತ್ರಗಳ ಬಗ್ಗೆ ಆಗಿರಲಿ, ಚೆನ್ನಾಗಿ ಹ್ಯಾಂಡಲ್ ಮಾಡಿದರು ಇದೆಲ್ಲದನ್ನು. ನರ್ತನ್ ಅವರೇ, ವರ್ಷಕ್ಕೊಂದು ಸಿನಿಮಾ ಕೊಡಿ ಪ್ಲೀಸ್. ಎರಡೇ ಆ್ಯಕ್ಷನ್ ಸೀನ್ಸ್ ಇಟ್ಕೊಂಡು ಈ ಲೆವೆಲ್ ಮಾಸ್ ಮೂವಿ ಕೊಟ್ಟವರಲ್ಲ ಗುರುವೇ, ಗ್ರೇಟ್. ನೆಕ್ಸ್ಟ್ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್. ಕ್ಯಾಮ್ರಾ ವರ್ಕ್ ತುಂಬ ಹಿಡಿಸ್ತು ನನಗೆ. ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಇದೆ. ಟ್ರೈಲರ್ ಮತ್ತು ಟೀಸರಲ್ಲಿ ಹೇಗಿದೆಯೋ ಅದೇ ಥರ ಸಿನಿಮಾದಲ್ಲೂ ಕೆಲವೊಂದು ಶಾಟ್ಗಳು ಕಂಪ್ರೆಸ್ಡ್ ಆಗಿ ಕಾಣಿಸ್ತಾ ಇದ್ವು ಅಷ್ಟೇ. ಬಟ್ ಏನು ಇಮೇಜ್ ಕ್ವಾಲಿಟಿ ಅಂತೀರಾ ಅವು. ಸಬ್ಜೆಕ್ಟ್ಗಳನ್ನು ಫೋಕಸ್ ಮಾಡಿರೋ ರೀತಿ, ಲೈಟಿಂಗ್ ಜೊತೆ ಆಟ ಆಡಿರೋದು, ಸ್ಲೋ ಮೋಷನ್ ಶಾರ್ಟ್ಸ್ ಅಂತೂ ಇವೇ ಗುರು, ನನಗೆ ತುಂಬ ಮಜಾ ಕೊಟ್ಟುವವು. ಆ್ಯಕ್ಷನ್ ಎಪಿಸೋಡ್ಸ್ಗೆ ಒಂದು ಎಕ್ಸ್ಟ್ರಾ ಪುಷ್ ಕೊಟ್ಟಿವೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಮ್ಯೂಸಿಕ್. ರವಿ ಬಸೂರವರ ಮ್ಯೂಸಿಕ್ ಚೆನ್ನಾಗೇ ಇರುತ್ತೆ, ಆದರೆ ಕೆಲಸ ತೆಗೆಸೋದು ಗೊತ್ತಿರಬೇಕು. ನಮ್ಮ ಸಿನಿಮಾಗೆ ಏನು ಬೇಕು, ಎಷ್ಟು ಬೇಕು ಅನ್ನೋದರ ಕ್ಲಾರಿಟಿ ಒಬ್ಬ ನಿರ್ದೇಶಕನಿಗಿದ್ದರೆ ಕೆಲಸ ಈ ಥರ ಇರುತ್ತೆ. ಇಲ್ಲ ಅಂದರೆ ಆಲ್ಔಟ್ ಆಗೋಗುತ್ತೆ. ಪರ್ಫೆಕ್ಟಾಗಿ ಸೂಟ್ ಆಗಿದೆ ಬಸರೂರವರ BGM ಮತ್ತು ಸಾಂಗ್ಸ್. ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ನಾನು ಎಂಜಾಯ್ ಮಾಡಿದ ಸಾಂಗ್ ಅಂದರೆ ಭೈರತಿ ರಣಗಲ್ ಟೈಟಲ್ ಸಾಂಗ್. ಬಟ್ ಬೆಳಗ್ಗೆ ಸಿನಿಮಾ ನೋಡಿ ಹೊರಗೆ ಬಂದಾಗಿಂದ ಬಾಯಲ್ಲಿರೋದು ಕಾವಲಿಗ ಹಾಡು. ಸೈಲೆಂಟಾಗಿ ನನ್ನ ತಲೆ ಒಳಗೆ ಹೋಗಿದೆ ಆ ಸಾಂಗು. ಇನ್ನು BGM ಕೂಡ ಅಷ್ಟೇ. ಸಿನಿಮಾದ ಆ ಸೀರಿಯಸ್ ಟೋನ್ ಏನಿದೆ ಅದಕ್ಕೆ ಪ್ರಾಪರಾಗಿ ಸಿಂಕ್ ಆಗಿದೆ. ಎಲಿವೇಷನ್ ಸೀನ್ಸಲ್ಲಿ ಮಾತ್ರ ಮಸ್ತ್ ಮಜಾ ಕೊಡ್ತಿತ್ತು BGM. ಆ್ಯಕ್ಷನ್ ಸೀನ್ಸಲ್ಲೂ ಅಷ್ಟೇ ಚೆನ್ನಾಗಿ ಎತ್ತಿ ಹಿಡಿದಿದೆ BGM.
ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಶಿವಣ್ಣ ಅವ್ರ ಎನರ್ಜಿ ಬಗ್ಗೆ ನಾವೇನು ಹೇಳೋದೇ ಬೇಡ, ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಇಲ್ಲಿ ಅವರು ಸೈಲೆಂಟಾಗಿ ವೈಲೆನ್ಸ್ನ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ತೊಗೊಂಡು ಬಂದಿದ್ದಾರೆ ಆ ಪಾತ್ರದ ಮೂಲಕ. ನರ್ತನ್ ಅವರ ಪಾತ್ರದ ಬರವಣಿಗೆಗೆ ಶಿವಣ್ಣ ಅವರಿಂದನೇ ಒಂದು ತೂಕ ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಲಾಯರ್ ಆಗಿದ್ದಾಗ ಶಿವಣ್ಣ ಅವರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಹಿಡಿಸಿದ್ದು. ಎಮೋಷನ್ಸ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ಡಾಗಿ ನಮ್ಮ ಮುಂದೆ ತಂದಿಟ್ಟಿದ್ರು ಆ ಸೀನ್ಸಲ್ಲಿ. ಇನ್ನು ಮಿಕ್ಕ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದೇನಪ್ಪ ಅಂತಂದರೆ, ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ ತುಂಬ ಫ್ಲ್ಯಾಟ್ ಆಗೋಯ್ತು. ಅದಕ್ಕೊಂದು ರೀಸನ್ ಇದೆ, ಒಂದು ಪ್ರಾಪರ್ ಎಂಡಿಂಗ್ ಇದೆ. ಬಟ್ ಎಲ್ಲೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ನನಗೆ ಆ ಕ್ಯಾರೆಕ್ಟರಿಂದ. ಆ ಲವ್ ಟ್ರ್ಯಾಕ್ನ ಸಪ್ರೇಟಾಗಿ ಏನು ಟ್ರೀಟ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ. ಲವ್ ಆಗಿದೆ ಅನ್ನೋದು ಪ್ರಾಪರಾಗಿ ಕನ್ವೆ ಆಗಲಿಲ್ಲ. ಮೇ ಬಿ ಇದರಿಂದಾನೇ ಅನಿಸುತ್ತೆ ನಾನು ಅದಕ್ಕೆ ಕನೆಕ್ಟ್ ಆಗಲಿಲ್ಲ. ಆ ಎಮೋಷನಲ್ ಫೀಲ್ ನನಗೆ ಸಿಗಲಿಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಚಾಲೆಂಜಸ್ಗಳು ಬೇಕಿತ್ತು ಸ್ವಲ್ಪ. ಅಂದರೆ ಬರುತ್ತೆ ಸೆಕೆಂಡ್ ಹಾಫಲ್ಲಿ ಇವೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದೆಲ್ಲ ಕೇಕ್ ವಾಕ್ ನಮ್ಮ ಹೀರೋಗೆ. ಸೊ ಅವು ಮಜಾ ಕೊಡಲಿಲ್ಲ ಅಷ್ಟು ಅಂತ ಹೇಳ್ತೀನಿ. ಎಲಿವೇಷನ್ಸ್ ಇದ್ದಿದ್ದಕ್ಕೆ ಬ್ಯಾಲೆನ್ಸ್ಡ್ ಆಗಿದೆ. ಬಟ್ ವರ್ಕ್ ಮಾಡ್ಬೋದಿತ್ತು ಚಾಲೆಂಜ್ಗಳ ಮೇಲೆ ಇನ್ನೊಂದು ಸ್ವಲ್ಪ. ಹಾಗೆಯೇ ಆ ಪಾತ್ರದ ಇಂಟೆಲಿಜೆನ್ಸ್ನ ಸ್ವಲ್ಪ ಟಚ್ ಮಾಡ್ಬೋದಿತ್ತು. ಡ್ಯೂರೇಷನ್ ಜಾಸ್ತಿ ಆಗಿದ್ರು ಚಿಂತೆ ಇರ್ತಿರಲಿಲ್ಲ ನನಗೆ, ನಾನು ನೋಡ್ತಿದ್ದೆ. ಯಾಕಂದರೆ ಫಸ್ಟ್ ಹಾಫ್ ಆ ಲೆವೆಲ್ಗೆ ಸೆಟಪ್ ಆಗಿತ್ತು. ಹಾಗೆಯೇ ದೇವರಾಜ್ ಅವ್ರ ಕ್ಯಾರೆಕ್ಟರ್ ಬಂದಾಗಲೂ ಕೂಡ ಏನಾದರೂ ಸಿಗುತ್ತೆ ಸ್ಟ್ರಾಂಗ್ ಆಗಿ ಚಾಲೆಂಜಿಗ ಅಂತ ಅಂದ್ಕೊಂಡೆ. ಬಟ್ ಅಗೈನ್ ಅದನ್ನು ಮಫ್ತಿಲಿ ಹೇಳಿದ್ದಕ್ಕೆ ಬ್ಯಾಲೆನ್ಸ್ ಮಾಡಿ ಹಾಕಿದ್ದಾರೆ ಇಲ್ಲಿ. ಇನ್ನು ಕ್ಲೈಮ್ಯಾಕ್ಸ್ ಸಡನ್ನಾಗಿ ಬಂದ್ಬಿಡುತ್ತೆ ಗುರು ಅದು ಕ್ಲೈಮ್ಯಾಕ್ಸು. ಅದಕ್ಕೊಂದು ಸೆಟಪ್ ಅನ್ನೋದು ಸರಿಯಾಗಿ ಆಗಲಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಈ ಕಡೆ ವಿಲನ್ನು ಒಂದಲ್ಲ ಒಂದು ರೀತಿಲಿ ಟ್ರೈ ಮಾಡ್ತಾನೆ ಇರ್ತಾನೆ. ಕೊನೆಗೆ ಬುಡಕ್ಕ ನಂಗೆ ಕ್ಲೈಮ್ಯಾಕ್ಸ್ ಬಂದಾಗ ನಾನು ಅನ್ಕೊತಿದ್ದೆ ಇದು ಕ್ಲೈಮ್ಯಾಕ್ಸ್ ಆಗದೆ ಇರಲಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಸಿನಿಮಾ ಹಾಗೆ ಎಂಡ್ ಆಗಿದೆ. ಇನ್ನೊಂದು 15 ನಿಮಿಷ ನನಗೆ ಆರಾಮ್ಸೆ ಡ್ಯೂರೇಷನ್ ಜಾಸ್ತಿ ಆಗಿದ್ರು ಆರಾಮ್ಸೆ ನೋಡ್ತಿದ್ದೆ, ಏನೂ ಚಿಂತೆ ಇಲ್ಲ. ಅಗೈನ್ ನಾನು ಲೆಂತಿ ಸಿನಿಮಾಗಳನ್ನು ನೋಡುವೆ ಡ್ರಾಮಾಗೆ ಕನೆಕ್ಟ್ ಆದರೆ. ಇಲ್ಲೂ ಕನೆಕ್ಟ್ ಆಗಿದ್ದಕ್ಕೆ ಈ ಒಪಿನಿಯನ್ ಹೇಳ್ತಿದ್ದೀನಿ ಅಷ್ಟೇ. ಇನ್ನೊಂದು 15 ನಿಮಿಷ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಟ್ರೀಟ್ ಮಾಡ್ಬೋದಿತ್ತು ಚಾಲೆಂಜಸ್ನ ಮತ್ತು ಕ್ಲೈಮ್ಯಾಕ್ಸ್. ಓವರಾಲ್ ಆಗಿ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಈ ವರ್ಷದ ಬೆಸ್ಟ್ ಮಾಸ್ ಆ್ಯಕ್ಷನ್ ಸಿನಿಮಾ ಇದು ಅಂತ ಹೇಳ್ತೀನಿ. ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕಂದರೆ ಥಿಯೇಟ್ರ್ನಲ್ಲೇ ಸಿನಿಮಾ ನೋಡಿ ಅಂತ ಹೇಳುವೆ. ವಿಡಿಯೋ ಎಂಡ್ ಮಾಡೋದಕ್ಕೂ ಮುಂಚೆ ಏನೋ ಒಂದು ಹೇಳಬೇಕು. ಇವತ್ತು ನಾನು ಹೋಗಿದ್ದ ಮಲ್ಟಿಪ್ಲೆಕ್ಸ್ಗೆ ನಮ್ಮ ಆಫೀಸಿಂದ 2 ಬಂದಿದ್ದರು. ಅದರಲ್ಲೊಬ್ಬ ಆಂಧ್ರ ಬಾರ್ಡ್ರಲ್ಲಿರೋರು. ಭೈರತಿ ರಣಗಲ್ ಸಿನಿಮಾದ ಕಂಟೆಂಟ್ ನೋಡಿ ಗೆಟಪ್ ಇಷ್ಟ ಆಗಿ ಹಿಂದಿನ ದಿನ ಬಟ್ಟೆ ತೊಗೊಂಡು ಹಾಕ್ಕೊಂಡು ಬಂದಿದ್ರು ಗುರು ಅದೇ ಗೆಟಪ್ಪಲ್ಲಿ. ನಾನು ನಿಜವಾಗ್ಲೂ ಸೈಕ್ ಆಗೋದೆ, ಏನು ಕ್ರೇಜಿ ಅಲ್ಲ ಅಂತ ಅನಿಸ್ತು. ಒಳ್ಳೆಯದು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಆಡಿಯನ್ಸ್ಗೆ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಫಾಲೋ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.